ಬೆಂಗಳೂರಿನ ಕೋಗಿಲು ಅಕ್ರಮವಾಸಿಗಳಿಗೆ ಮನೆ ಕೊಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ ಈಗ 26 ಮನೆಗಳನ್ನು ಫೈನಲ್ ಮಾಡಿಕೊಂಡಿದೆ. ಮೊದಲ ಹಂತದಲ್ಲಿ 26 ಮನೆಗಳು ಹಂಚಿಕೆಯಾಗುತ್ತೆ. ಈ ಮಧ್ಯೆ ನಕಲಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಂತಹ ತಹಶೀಲ್ದಾರ್ಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಸಿಗದ ಮನೆ ಭಾಗ್ಯ ಇವತ್ತೇನು ಇಲ್ಲ. 26 ಮನೆ ಹಂಚಿಕೆ ಫೈನಲ್, ಅಧಿಕೃತ ಘೋಷಣೆಯಷ್ಟೇ ಬಾಕಿ. 26 ಜನಕ್ಕೆ ಅತಿಕ್ರಮಿಸಿದವರಿಗೂ ಟ್ರಬಲ್, ತಹಶೀಲ್ದಾರ್ಗಳಿಗೂ ಒತ್ತುವರಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿತ್ತು. ಮನೆಗಳನ್ನು ಕೆಡವಿದ್ದ ಸರ್ಕಾರವೇ ಈಗ ಅಲ್ಲಿ ಅರ್ಹರಿದ್ದಾರೆ, ಬಡವರಿದ್ದಾರೆ ಅಂತ ಮನೆ ಹಂಚಿಕೆಗೆ ಮುಂದಾಗಿದೆ. 161 ಮನೆಗಳನ್ನು ತೆರವು ಮಾಡಿದ್ದ ಸರ್ಕಾರ ಈಗಾಗಲೇ 26 ಜನರಿಗೆ ಮನೆ ಹಂಚಿಕೆಗೆ ಕಸರತ್ತು ಮಾಡುತ್ತಿದೆ. ಮೊನ್ನೆ ಸಭೆ ನಡೆಸಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಗುರುವಾರದೊಳಗೆ ಮನೆ ಹಂಚಿಕೆಗೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ನನ್ನೆಯೇ ಹಂಚಿಕೆ ಆಗಬಹುದು ಅಂತ ಜಮೀರ್ ಸುಳಿವು ನೀಡಿದ್ರು. ಆದರೆ ಸಚಿವ ಕೃಷ್ಣ ಬೈರೇಗೌಡ ಇನ್ನೂ ಪರಿಶೀಲನೆ ನಡೀತಿದೆ ಅಂದಿದ್ದಾರೆ. ಇಲ್ಲ, ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಶನ್ ಆಗಿದೆಯಂತೆ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದ್ರು 26 ಜನಕ್ಕೆ. ಏನಕ್ಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಇವತ್ತೇನು ಇಲ್ಲ. ಅರ್ಹತೆಗಳ ಮಾನದಂಡಗಳ ಪರಿಶೀಲನೆ ಕಂಪ್ಲೀಟ್ ಆಗಬೇಕು. ಎಲ್ಲ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು. ಯಾವುದೇ ರೂಲ್ಸನ್ನು ಬೈಪಾಸ್ ಮಾಡಿ ನಾವು ಏನೋ ತಕ್ಷಣಕ್ಕೆ ಮಾಡುವಂಥದ್ದು ಆಗಬಾರ್ದು. ಒಂದು ಚೂರು ಕೂಡ ನಾವು ನಿಯಮಾವಳಿಯಿಂದ ಪಕ್ಕಕ್ಕೆ ಸರಿಯೋದು ಬೇಡ ಅನ್ನುವಂಥದ್ದು. ಹಾಗಾಗಿ ಅವರು ಪರಿಶೀಲನೆ ಮುಗಿಸಿ ಲಿಸ್ಟ್ ಸಬ್ಮಿಟ್ ಆದಮೇಲೆ ಮುಂದಿನ ಕ್ರಮ. ಹಾಗಾದ್ರೆ 26 ಮನೆ ಹಂಚಿಕೆಗೆ ಸರ್ಕಾರ ಪಾಲನೆ ಮಾಡಿರೋ ಮಾನದಂಡ ಏನು ಅಂತ ನೋಡೋದಾದ್ರೆ, ಕರ್ನಾಟಕದ ಬೇರೆ ಭಾಗದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ್ದವರ ಪಟ್ಟಿ ರೆಡಿಯಾಗಿದ್ದು, ಕೋಗಿಲು ಲೇಔಟ್ನಲ್ಲಿ 5 ವರ್ಷ ವಾಸವಿದ್ದವರಿಗೆ ಮನೆ ಹಂಚಲಾಗ್ತಿದೆ. ಹಾಗೆಯೇ ಮಾತೃಭಾಷೆ ಬೇರೆ ಆಗಿದ್ರೂ ಕರ್ನಾಟಕದವರಾಗಿರಬೇಕು ಅನ್ನೋ ಮಾನದಂಡ ಅನುಸರಿಸಲಾಗಿದೆ. ಒಂದೇ ಕುಟುಂಬ ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸಿದಲ್ಲಿ ರೇಷನ್ ಕಾರ್ಡ್ ಪರಿಗಣಿಸಲಾಗಿದೆ. ಹಾಗೆಯೇ ವೋಟರ್ ಐಡಿ, ರೇಷನ್ ಕಾರ್ಡ್, ಮಕ್ಕಳ ಶಾಲಾ ದಾಖಲಾತಿ ಪತ್ರವನ್ನು ದಾಖಲೆಗಳಿಗೂ ಆದ್ಯತೆ ಕೊಟ್ಟು ಪರಿಶೀಲನೆ ನಡೆಸಲಾಗಿದೆ. ಈ ಮಾನದಂಡ ಪಾಲಿಸಿರುವ ಸರ್ಕಾರ ಮನೆ ಹಂಚಿಕೆಗೆ ಫೈನಲ್ ಮಾಡಿಕೊಳ್ತಿದೆ. ಯಾವುದೇ ಕ್ಷಣದಲ್ಲಿ ಘೋಷಣೆಯಾಗುವ ಸಾಧ್ಯತೆ ಇದೆ. ಆದರೆ ನಿರಾಶ್ರಿತರು ಮಾತ್ರ ನಮಗೆ ಕರೆ ಬಂದಿಲ್ಲ, ಬೇರೆ ಯಾರಿಗೋ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇಲ್ಲ, ಬಂದಿಲ್ಲ ಸರ್, ನಮಗೆ ಫೋನೇ ಬಂದಿಲ್ಲ ಇನ್ನು. ಏನಂತಿದ್ದಾರೆ, ಏನ್ ಹೇಳಿದ್ರು ನಿಮಗೆ? ಯಾಕೆ ಫೋನ್ ಮಾಡಿಲ್ಲ? ನಮ್ಗೆ ಯಾರಿಗೂ ಇಲ್ಲಿ ಇರೋದು ನಾವು ಯಾರಿಗೂ ಬಂದಿಲ್ಲ ಸರ್. ಇದಕ್ಕೆ ಯಾರು ಬೇರೆಯವ್ರ ಜಾಗಗಳಿಂದ ಬರ್ತಾ ಇದ್ದಾರೆ, ಇಲ್ಲಿ ಇರೋರಿಗೆ ಬರ್ತಾನೆ ಇಲ್ಲ. ಅದು ಸಮಸ್ಯೆ ಆಗಿರೋದು. ಅದು ಅಲ್ಲಿಗೆ ಬಿಜೆಪಿ ಪಟ್ಟಿ ರಿಲೀಸ್ ಮಾಡಿದ ಸರ್ಕಾರ ಹಂಗೆ ಹೇಳ್ತಾ ಇದ್ದಾರೆ. ನಮ್ಮ ಬೋವಿ ಸಮಾಜಕ್ಕೆ ಕೊಡ್ಲಿಲ್ಲ, ನಮ್ಮ ಮಾದಿಗ ಸಮಾಜಕ್ಕೆ ಕೊಡ್ಲಿಲ್ಲ, ನಮ್ಮ ಚಲವಾದಿ ಸಮಾಜಕ್ಕೆ ಕೊಡ್ಲಿಲ್ಲ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಕೊಡ್ಲಿಲ್ಲ. ಯಾರಿಗೆ ಕೊಟ್ರು ಗೊತ್ತಾ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಸೈಟ್ ಕೊಟ್ರು. ಎಂತ ದಾಖಲೆ ರೀ ಇದು? ಕೋಗಿಲು ಅಕ್ರಮವಾಸಿಗಳಿಗೆ ಮನೆ ನೀಡಲು ಸರ್ಕಾರ ನಿರ್ಧರಿಸಿದ ದಿನದಿಂದಲೂ ಬಿಜೆಪಿ ನಾಯಕರದ್ದು ಒಂದೇ ವಾದ. ಬಾಂಗ್ಲಾದವರಿಗೆ ಮನೆ ನೀಡುತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಭಾಷಾವಾರು ಪಟ್ಟಿ ರಿಲೀಸ್ ಮಾಡಿರೋ ಸರ್ಕಾರ ಬಿಜೆಪಿಗೆ ಕೌಂಟರ್ ಕೊಟ್ಟಿದೆ. ಕೋಗಿಲಿನಲ್ಲಿ 239 ಕುಟುಂಬಗಳ ಪಟ್ಟಿ ಮಾಡಿರೋ ಸರ್ಕಾರ ಇದರಲ್ಲಿ 108 ಕುಟುಂಬ ಕನ್ನಡಿಗರು ಅಂತ ದಾಖಲೆ ಮುಂದಿಟ್ಟಿದೆ. ಹಾಗೆಯೇ 103 ಕುಟುಂಬ ಉರ್ದು, 13 ಕುಟುಂಬ ತಮಿಳು, 11 ಕುಟುಂಬ ಹಿಂದಿ, ಮರಾಠಿ ಮತ್ತು ತೆಲುಗು ಮಾತನಾಡುವ 3 ಕುಟುಂಬದಿಂದ ಮನೆಗಾಗಿ ಅರ್ಜಿ ಸಲ್ಲಿಸಲಾಗಿದೆ ಅಂತ ಪಟ್ಟಿ ರಿಲೀಸ್ ಮಾಡಿರೋ ಸರ್ಕಾರ ಬಿಜೆಪಿಗೆ ಕೌಂಟರ್ ಕೊಟ್ಟಿದೆ. ಇನ್ನು ಕೋಗಿಲಿನಲ್ಲಿ 159 ಮುಸ್ಲಿಂ ಕುಟುಂಬ, 31 ಹಿಂದೂ ಕುಟುಂಬ, 1 ಕ್ರಿಶ್ಚಿಯನ್ ಕುಟುಂಬ ವಾಸವಿರೋ ಬಗ್ಗೆಯೂ ದಾಖಲೆ ರಿಲೀಸ್ ಮಾಡಿದೆ. ಭೂ ಒತ್ತುವರಿ ಮಾಡಿದವರಿಗೆ ಸಂಕಷ್ಟ, ತಹಶೀಲ್ದಾರ್ಗಳಿಗೂ ವಿಚಾರಣೆ ಬಿಸಿ. ಇನ್ನು ಅಕ್ರಮವಾಸಿಗಳಿಂದ ಹಣ ಪಡೆದಿರೋ ವಿಜಯ್ ಮತ್ತು ವಸೀಂನನ್ನ ವಿಚಾರಣೆ ಮಾಡಲಾಗ್ತಿದೆ. ಹಣ ಪಡೆದು ನಕಲಿ ದಾಖಲೆ ಸೃಷ್ಟಿಸಿ ಹಕ್ಕುಪತ್ರ ನೀಡಿರೋ ಬಗ್ಗೆ ಮಾಹಿತಿ ಇದ್ದು ಈ ಬಗ್ಗೆ ತನಿಖೆ ನಡೀತಿದೆ. ಮತ್ತೊಂದು ಕಡೆ ತಾತ್ಕಾಲಿಕ ಹಕ್ಕುಪತ್ರ ನೀಡಿರುವ ತಹಶೀಲ್ದಾರ್ಗಳಿಗೂ ಸಂಕಷ್ಟ ಎದುರಾಗಿದೆ. 2022ರಿಂದ 2025 ಅವಧಿಯ ತಹಶೀಲ್ದಾರ್ಗಳಿಗೆ ಕೋಗಿಲು ಭೂ ಒತ್ತುವರಿ ವಿಚಾರಣೆ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಯಾಕಂದ್ರೆ ತನಿಖೆ ವೇಳೆ ಸ್ಫೋಟಕ ಸಂಗತಿಗಳು ಬಯಲಾಗಿವೆ. ಕೋಗಿಲು ಲೇಔಟ್ನ ಕೆಲ ನಿವಾಸಿಗಳ ಬಳಿ ತಾತ್ಕಾಲಿಕ ಹಕ್ಕುಪತ್ರ ಇದೆ. ಇದೇ ಹಕ್ಕುಪತ್ರ ಹಿಡಿದು ನೋಂದಣಿಗಾಗಿ ನಿರಾಶ್ರಿತರು ಅಲೆದಾಡಿದ್ರು ಎನ್ನಲಾಗಿದೆ. ಇದರ ಜೊತೆಗೆ ಕೆಲವರಿಗೆ ನಕಲಿ ಹಕ್ಕುಪತ್ರವನ್ನು ನೀಡಲಾಗಿದೆ ಅನ್ನೋ ಆರೋಪವೂ ಇದೆ. ಈ ಬಗ್ಗೆ ಮಾಹಿತಿ ಇದ್ರೂ ಅಂದಿನ ಯಲಹಂಕ ತಹಶೀಲ್ದಾರ್ ಕ್ರಮ ಕೈಗೊಂಡಿಲ್ಲ ಎನ್ನಲಾಗ್ತಿದೆ. ಹಕ್ಕುಪತ್ರ ನಕಲಿಯೋ ಅಸಲಿಯೋ ಆದರೆ ಅಂದಿನ ತಹಶೀಲ್ದಾರ್ಗೆ ಮಾಹಿತಿ ಇದ್ದು ಸೈಲೆಂಟ್ ಆಗಿದ್ರೆ ಎಂಬ ಪ್ರಶ್ನೆ ಮೂಡಿದೆ.
ಯಾವುದೇ ದೂರು ನೀಡದೆ ಜಮೀನು ಒತ್ತುವರಿ ತಡೆಯಲು ಯತ್ನಿಸಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಸಾಕ್ಷಿ ಆಧಾರಗಳ ಮೇಲೆ ವಿಚಾರಣೆ ನಡೆಸಲು ಕಾಕಿ ಸಿದ್ಧತೆ ಮಾಡಿಕೊಳ್ತಿದೆ. ಸದ್ಯ 20ಕ್ಕೂ ಹೆಚ್ಚು ಅಕ್ರಮವಾಸಿಗಳನ್ನು ವಿಚಾರಣೆ ನಡೆಸಲಾಗಿದ್ದು ಎಲ್ಲ ಆಯಾಮದಲ್ಲೂ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಕೋಗಿಲು ಬಳಿ ತನಿಸಂದ್ರದಲ್ಲೂ ಬುಲ್ಡೋಜರ್ ಸದ್ದು. ಕೋಗಿಲು ಬಳಿಕ ತನಿಸಂದ್ರದ ಸಾರಾಯಿಪಾಳ್ಯದಲ್ಲೂ ಅಕ್ರಮ ಮನೆಗಳನ್ನು ತೆರವು ಮಾಡಲಾಗಿದೆ. ಸುಮಾರು 60 ಮನೆಗಳ ಪೈಕಿ 70% ಕಾರ್ಯಾಚರಣೆ ಮುಗಿದಿದೆ. ಇವತ್ತು ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆ ಇದೆ. ಕಿರಣ್ ಸೂರ್ಯ ಜೊತೆ ಪ್ರಜ್ವಲ್, TV9 ಬೆಂಗಳೂರು.